तत्पुरुषाय विद्महे महादेवाय धीमहि तन्नो रुद्रः प्रचोदयात्। ಶ್ರೀ ಗುರು ದತ್ತಾತ್ರೇಯಾಯ ನಮಃ. ನಮಸ್ಕಾರ ವೀಕ್ಷಕರೇ, ಧನುರಾಶಿ ವೀಕ್ಷಕರಿಗೆ ನಮ್ಮ ದತ್ತ ಚೈತನ್ಯ ಫೌಂಡೇಶನ್ಗೆ ಹಾರ್ದಿಕವಾದಂತಹ ಸ್ವಾಗತ. ಇವತ್ತು ಧನುರಾಶಿಯವರಿಗೆ ಜುಲೈ ತಿಂಗಳಿನಲ್ಲಿ ಈ ಗ್ರಹಗಳು ಬದಲಾವಣೆ ಆಗೋದ್ರಿಂದ ಯಾವ ರೀತಿಯಾಗಿರುವಂತಹ ತೊಂದರೆ ಏನಾದರೂ ಇದೆಯಾ, ಅದರ ಪರಿಹಾರವನ್ನು ಯಾವ ರೀತಿಯಾಗಿ ಮಾಡಿಕೊಳ್ಬೇಕು, ಯಾವ ಯಾವ ಗ್ರಹಗಳು ನಿಮಗೆ ಅನುಕೂಲಕರವಾಗಿವೆ, ಇದೆಲ್ಲವನ್ನು ವಿಸ್ತಾರವಾಗಿ ನೋಡ್ಕೊಳ್ತೇವೆ. ನಮ್ಮ ಚಾನಲ್ಗೆ ಹೊಸದಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ, ಅಂದರೆ ನಮ್ಮ ನೋಟಿಫಿಕೇಶನ್ ನಿಮಗೆ ಖಂಡಿತವಾಗಿಯೂ ಸಿಗುತ್ತೆ. ಮತ್ತು ಒಂದು ವೇಳೆ ದತ್ತ ಚೈತನ್ಯ ಫೌಂಡೇಶನ್ ಅಲ್ಲಿ ಅನೇಕ ಉಪಯುಕ್ತವಾದಂತಹ ಮಾಹಿತಿಗಳಿವೆ ನೋಡಿ. ವಾಸ್ತುವಿಗೆ ಸಂಬಂಧಪಟ್ಟಂತ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನಿಮಗೆ ಖಂಡಿತವಾಗಿಯೂ ಸಿಗುತ್ತೆ. ಅದಾದ ನಂತರ ಕುಂಭ ವಿವಾಹದ ಏನಾದರೂ ಪ್ರಶ್ನೆ ಇದ್ರೆ ಅದನ್ನು ಕೂಡ ನೋಡ್ಕೊಳ್ಳಿ. ಕುಜದೋಷವನ್ನ ಯಾವ ರೀತಿಯಾಗಿ ಪರಿಹಾರ ಮಾಡ್ಕೊಳ್ಬೇಕು, ಸರ್ಪದೋಷ ಅಂದ್ರೇನು, ಪಿತೃದೋಷ ಅಂದ್ರೇನು, ಇದೆಲ್ಲವನ್ನ ನಾನು ಸಾಧ್ಯವಾದಷ್ಟು ವಿಸ್ತಾರ ಮಾಡಿ ಹೇಳಿದ್ದೇನೆ. ಅದೆಲ್ಲವನ್ನ ನೋಡ್ಕೊಳ್ಳಿ. ಇವತ್ತು ಜುಲೈ ತಿಂಗಳಿಗೆ ಧನುರಾಶಿಯವರಿಗೆ ಯಾವ ರೀತಿಯಾಗಿರುತ್ತೆ ಅಂತ ಅನ್ನೋದನ್ನ ನೋಡ್ಕೊಳ್ಳೋಣ. ರಾಷ್ಟ್ರಾಧಿಪತಿಯಾದಂತಹ ಗುರು, ಧನುರಾಶಿಯವರ ಅಧಿಪತಿ ಗುರುನೇ. ಸೊ ಗುರು ಈಗ ಷಷ್ಠ ಸ್ಥಾನದಲ್ಲಿ ಗೋಚರದಲ್ಲಿ ಇದ್ದಾನೆ, ಅಂದ್ರೆ 6ನೇ ಸ್ಥಾನದಲ್ಲಿ ಇದ್ದಾನೆ. ಪಂಚಮ ಗುರು ಹೋಗ್ಬಿಟ್ಟು 6ನೇ ಗುರು ಬಂದಿದ್ದಾನೆ. ಸೊ ಅಷ್ಟೊಂದು ಒಳ್ಳೆಯದಾಗಿ ನಿಮಗೆ ಗುರುವಿನಿಂದ ಅನುಕೂಲತೆ ಸಿಗುವ ಸಾಧ್ಯತೆ ಕಡಿಮೆ. ಅಂದ್ರೆ ಗುರುಬಲ ನಿಮಗೆ ಸದ್ಯಕ್ಕೆ ಇರೋದಿಲ್ಲ. ಸೊ ಎಲ್ಲ ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳು ಉಂಟಾಗುವಂತಹ ಸಾಧ್ಯತೆ ಇರುತ್ತೆ ನೋಡಿ. ವಿಶೇಷವಾಗಿ ಶತ್ರುಗಳಿಂದ ಉಪದ್ರವ ಜಾಸ್ತಿ. ನಿಮ್ಮ ಕೆಲಸ ಕಾರ್ಯಗಳಲ್ಲಿರಬಹುದು, ವ್ಯಾಪಾರ ವ್ಯವಹಾರದಲ್ಲಿರಬಹುದು, ಅಥವಾ ಉದ್ಯೋಗ, ಅಂದ್ರೆ ನೀವು ಯಾವುದಾದ್ರೂ ನೌಕರಿ ಮಾಡ್ತಾ ಇದ್ರೂ ಕೂಡ ಅಲ್ಲಿ ಒಂದಷ್ಟು ಆಂತರಿಕ ಶತ್ರುಗಳು ಮತ್ತು ಬಾಹ್ಯ ಶತ್ರುಗಳಿಂದ ಒಂದಷ್ಟು ಉಪದ್ರವವಾಗುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರವಾಗಿಟ್ಟುಕೊಂಡು ಆ ವಿಚಾರಗಳನ್ನು ಬಗೆಹರಿಸಿಕೊಳ್ಳಿ. ಭಿನ್ನಾಭಿಪ್ರಾಯವನ್ನ ಕಡಿಮೆ ಮಾಡಿಕೊಳ್ಳಿ ಜಾಣ್ಮೆಯಿಂದ ಮತ್ತು ಉಪಾಯದಿಂದ. ಸೊ ಅದರಿಂದ ನಿಮಗೆ ಈ ತೊಂದರೆಗಳು, ಅಂದರೆ ಶತ್ರುಗಳಿಂದ ಬರುವಂತಹ ತೊಂದರೆ ಕಡಿಮೆ ಆಗುವಂತಹ ಸಾಧ್ಯತೆ ಇರುತ್ತೆ. ಇನ್ನು ವಿಶೇಷವಾಗಿ ನೋಡಿ, ಈ ತಿಂಗಳು ನಿಮಗೆ ಆಧ್ಯಾತ್ಮಿಕ ವಿಷಯದಲ್ಲಿ ವಿಶೇಷವಾದಂತಹ ಆಸಕ್ತಿ ಉಂಟಾಗುವ ಸಾಧ್ಯತೆ ಇರುತ್ತೆ. ಅಂದ್ರೆ ದೇವರ ಕಡೆಗೆ ಒಲವು ಜಾಸ್ತಿ ಆಗುವ ಸಾಧ್ಯತೆ ಅಷ್ಟೇ ಅಲ್ಲ, ಸ್ವಲ್ಪ ತೀರ್ಥಯಾತ್ರೆಯ ಯೋಗ ಕೂಡ ನಿಮಗೆ ಈ ಸಂದರ್ಭದಲ್ಲಿ ಇದೆ. ಹಾಗಾಗಿ ಒಂದು ರೀತಿಯಲ್ಲಿ ಮನಸ್ಸಿಗೆ ಸಮಾಧಾನ, ಸಂತೋಷ, ಅನೇಕ ಒಳ್ಳೊಳ್ಳೆ ತೀರ್ಥಕ್ಷೇತ್ರಗಳಿಗೆ ನೀವು ಹೋಗುವಂತಹ ಯೋಗ ಇದೆ. ಸೊ ಅದರಿಂದನೂ ಕೂಡ ಆ ಭಗವಂತನ ಅನುಗ್ರಹ ಆಗುವ ಸಾಧ್ಯತೆ ಇರುತ್ತೆ. ಇನ್ನು ವಿದ್ಯೆ ಅಥವಾ ಉದ್ಯೋಗಕ್ಕೆ ಸಂಬಂಧಪಟ್ಟಂತಹ ಯಾವುದಾದ್ರೂ, ಉದಾಹರಣೆಗೆ ಒಂದಷ್ಟು ಎಕ್ಸಾಮ್ಸ್ಗಳಿದ್ದು, ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿತ್ತು, ಅಥವಾ ವಿದ್ಯೆಗೆ ಸಂಬಂಧಪಟ್ಟಂತಹ ಪರೀಕ್ಷೆಗಳಿತ್ತು, ಅದರಲ್ಲಿ ಸ್ವಲ್ಪದರಲ್ಲಿ ನೀವು ವಂಚಿತರಾಗುವಂತಹ ಸಾಧ್ಯತೆ, ಅಂದ್ರೆ ಬರುವಂಥ ಅವಕಾಶ ತಪ್ಪಿ ಹೋಗುವಂತಹ ಸಾಧ್ಯತೆ ಇರುತ್ತೆ. ಪ್ರಯತ್ನ ಜಾಸ್ತಿ ಮಾಡಿಕೊಳ್ಳಿ. ಅದಕ್ಕಾಗಿ ರಾಹುವಿನ ಪರಿಹಾರವನ್ನ ಮಾಡಿಕೊಳ್ಳಿ. ಒಂದು ವೇಳೆ ಆದರೂ ನೀವು ಈ ವಿಷಯದಲ್ಲಿ ಮುಂದುವರಿತಾ ಇದ್ರೆ, ರಾಹು ಪರಿಹಾರ ಅಂತಂದ್ರೆ ರಾಹುವಿನ ಜಪವನ್ನ ಮುಂದುವರಿಸಿ. ಅದರಿಂದ ನಿಮಗೆ ಈ ಉದ್ಯೋಗಕ್ಕೆ ಅಥವಾ ಎಕ್ಸಾಮ್ಗೆ ಸಂಬಂಧಪಟ್ಟಂತ ತೊಂದರೆಯಿಂದ ದೂರ ಆಗುವ ಸಾಧ್ಯತೆ ಇರುತ್ತೆ. ಇನ್ನು ಜುಲೈ ತಿಂಗಳಲ್ಲಿ ಅಣ್ಣ ತಮ್ಮಂದಿರಿಂದ ಸಹಕಾರ ಸಿಗುವ ಸಾಧ್ಯತೆ. ಒಂದು ವೇಳೆ ಏನಾದರೂ ವಿವಾದ ಇತ್ತು ಅಂದ್ರೂ ಕೂಡ ಅದು ಕೂಡ ಬಗೆಹರಿಯುತ್ತೆ. ಅಣ್ಣ ತಮ್ಮಂದಿರು ನಿಮಗೆ ಒಳ್ಳೆಯ ಎಲ್ಲ ವಿಷಯದಲ್ಲೂ ಸಹಕಾರವನ್ನು ಕೊಡ್ತಾರೆ. ಇನ್ನು ವ್ಯಾಪಾರ ಮತ್ತು ವ್ಯವಹಾರದಲ್ಲಿ ಹೆಂಡತಿಯ ಜೊತೆಗೆ ಸಮಾಲೋಚನೆಯನ್ನು ಮಾಡಿ ಮುಂದುವರಿಯಿರಿ. ಯಾವುದಾದ್ರೂ ಕೆಲಸವನ್ನ ನೀವು ವಿಶೇಷವಾಗಿ ಹೊಸದಾಗಿ ಮಾಡಬೇಕು ಅಂತ ಅನ್ಕೊಂಡಿದ್ರೆ, ನಿಮ್ಮ ಜೀವನ ಸಂಗಾತಿ ಅಂತಂದ್ರೆ ಹೆಂಡತಿಯ ಜೊತೆಗೆ ವಿಶೇಷವಾಗಿ, ಅಥವಾ ಹೆಣ್ಮಕ್ಳಾಗಿದ್ರೆ ಗಂಡನ ಜೊತೆಗೆ ಒಂದಷ್ಟು ಸಮಾಲೋಚನೆಯನ್ನ ಮಾಡಿಕೊಳ್ಳಿ. ಅವರ ಸಲಹೆಯನ್ನ ಕೇಳಿಕೊಳ್ಳಿ. ಅವರ ಸಲಹೆಯಿಂದ ನೀವು ಮುಂದುವರಿಯಿರಿ. ಇನ್ನು ಆಹಾರದಲ್ಲಿ, ಊಟದಲ್ಲಿ, ಭೋಜನದಲ್ಲಿ ಸ್ವಲ್ಪ ಮಟ್ಟಿಗೆ ಹಿಡಿತಾ ಇರಲಿ. ಯಾವುದೇ ರೀತಿಯ ಪದಾರ್ಥಗಳನ್ನ, ಈ ಜಂಕ್ ಫುಡ್ ಅಂತ ನಾವು ಹೇಳ್ತೀವಲ್ಲ, ಇದನ್ನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಯಾಕೆಂದ್ರೆ ಅದರಿಂದ ರೋಗ ಬರುವಂತಹ ಸಾಧ್ಯತೆ, ಆರೋಗ್ಯ ಹದಗೆಡುವಂತಹ ಸಾಧ್ಯತೆ ಕೇವಲ ಆಹಾರದಿಂದ ಇದೆ. ಹಾಗಾಗಿ ಆಹಾರದಲ್ಲಿ ಸ್ವಲ್ಪ ಕಂಟ್ರೋಲ್ ಮಾಡಿಕೊಳ್ಳಿ. ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನೀವು ಸೇವನೆ ಮಾಡಿಕೊಳ್ಳಿ. ಉತ್ತಮವಾದಂತಹ ಆಹಾರವನ್ನು ತೆಗೆದುಕೊಳ್ಳಿ. ಮತ್ತು ವಿಶೇಷವಾಗಿ ನೋಡಿ, ಈ ತಿಂಗಳಲ್ಲಿ
ಒಂದು ವೇಳೆ ಮನಸ್ಸಿನಲ್ಲಿ ಏನಾದರೂ ಈ ದಿಢೀರಾಗಿ ಧನ ಗಳಿಸುವಂತಹ ಯೋಚನೆ ಇತ್ತು ಅಂತಂದರೆ, ಯಾವುದಾದ್ರೂ ಇನ್ವೆಸ್ಟ್ಮೆಂಟ್ ಅಂತಂದರೆ ಈ ತರಹ ಯಾವುದಾದ್ರೂ ದಿಢೀರಾಗಿ ಬರುವಂಥ ದುಡ್ಡಿನಲ್ಲಿ ನಾನು ದುಡ್ಡನ್ನು ತೊಡಗಿಸಬೇಕು, ವ್ಯಾಪಾರವನ್ನು ತೊಡಗಿಸಬೇಕು ಅಂತ ಆಲೋಚನೆ ಏನಾದರೂ ಇದ್ದರೆ ಅದನ್ನು ಸ್ವಲ್ಪ ಮಟ್ಟಿಗೆ ಮುಂದೂಡಿ, ಅಂದರೆ ಆ ವಿಚಾರವನ್ನು ಬಿಟ್ಟು ಬಿಡಿ. ಅಂತ ಯಾವುದೇ ಪ್ರಯತ್ನವನ್ನು ನೀವು ಖಂಡಿತವಾಗಿಯೂ ಮಾಡಬೇಡಿ, ಅದು ನಿಮಗೆ ಸಕ್ಸಸ್ ಆಗೋದಿಲ್ಲ. ಹಾಗಾಗಿ ಆ ವಿಚಾರವನ್ನು ಕಂಪ್ಲೀಟ್ ಆಗಿ ಬಿಟ್ಟುಬಿಡಿ. ಅಲ್ಲಿ ಯಾವುದೇ ರೀತಿಯ ಧನವನ್ನು ವಿನಿಯೋಗ ಮಾಡಬೇಡಿ, ಅಪೇಕ್ಷೆಯನ್ನು ಮಾಡಬೇಡಿ. ಈಗ ಏನು ನಿಮ್ಮ ಉದ್ಯೋಗ, ವ್ಯವಹಾರ, ವ್ಯಾಪಾರ ನಡೆದಿದೆಯೋ ಅದನ್ನೇ ಮುಂದುವರಿಸಿ, ಅಥವಾ ಸ್ವಲ್ಪ ಮಟ್ಟಿಗೆ ಏನಾದರೂ ಬದಲಾವಣೆಯನ್ನು ಮಾಡಿಕೊಳ್ಳಿ. ಬಹಳ ಅಪೇಕ್ಷೆಯನ್ನು ಮಾಡದೇ ಇದ್ದರೆ ಖಂಡಿತವಾಗಿ ನೀವು ನಷ್ಟದಿಂದ ಉಳಿದುಕೊಳ್ತೀರಿ. ಇಲ್ಲದೇ ಇದ್ದರೆ ಬಹುದೊಡ್ಡ ನಷ್ಟವಾಗುವಂತಹ ಸಾಧ್ಯತೆ ನಿಮಗೆ ಇರುತ್ತೆ. ಸೊ ಹಾಗಾಗಿ ಈ ತಿಂಗಳು 2 ಗ್ರಹಗಳ ಆರಾಧನೆ, ಒಂದು ನಾನು ಹೇಳಿದೆ ರಾಹುವಿನ ಆರಾಧನೆಯನ್ನು ಮಾಡ್ಕೊಳ್ಳಿ, ರಂ ರಾಹವೇ ನಮಃ ಅಂತನೋ ಜಪವನ್ನು ಮಾಡಿಕೊಳ್ಳಿ, ಅಥವಾ ಬೃಹಸ್ಪತಿ ಆರಾಧನೆ ಅಂದರೆ ಗುರು ಆರಾಧನೆ, ಯಾವುದಾದ್ರೂ ಒಳ್ಳೆಯ ಗುರುಗಳ ಕ್ಷೇತ್ರಕ್ಕೆ ಹೋಗಿ ಬನ್ನಿ, ಅಲ್ಲಿಂದ ಕೂಡ ಸಮಸ್ಯೆಗಳ ಪರಿಹಾರವಾಗುವಂತಹ ಸಾಧ್ಯತೆ, ಅಥವಾ ಬೃಹಸ್ಪತಯೇ ನಮಃ ಅಂತನೋ ಮಂತ್ರವನ್ನು ಪ್ರತಿನಿತ್ಯ ಬೆಳಗ್ಗೆ ಸ್ನಾನವಾದ ತಕ್ಷಣ ಸಾಧ್ಯವಾದರೆ ಹಳದಿ ಬಟ್ಟೆಯನ್ನು ಉಟ್ಟುಕೊಂಡು ಈ ಮಂತ್ರವನ್ನು ಹೇಳಿದ್ದಾದರೆ ಗುರುವಿನ ಅಶುಭ ಫಲ ಕಡಿಮೆಯಾಗಿ ಶುಭ ಫಲ ನಿಮಗೆ ಖಂಡಿತವಾಗಿಯೂ ಸಿಗುತ್ತೆ. ಆ ದತ್ತಾತ್ರೇಯನ ಅನುಗ್ರಹ ಸದಾ ಕಾಲ ನಿಮಗಿರಲಿ ಅಂತ ಅಪೇಕ್ಷೆಯನ್ನು ಮಾಡ್ತಾ ಮುಂದೆ ಆಗಸ್ಟ್ ತಿಂಗಳಿಗೆ ಭೇಟಿಯಾಗೋಣ. ನಮಸ್ಕಾರ.